ದೇವ್ರೆ ನನ್ಗೆ ಯಾಕೆ ಕಷ್ಟಗಳನ್ನು ಕೊಡ್ತೀಯ ಅಂತ ಕೇಳಲ್ಲ, ಆದ್ರೆ ನಾನೊಂದು ಕೇಳ್ತೀನಿ, ನೀನು ಕೊಡ್ಬೇಕು. ಎಷ್ಟೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸೋ ಶಕ್ತಿ ಕೊಡು. ಕಲ್ಪನಾ, ಬಾರೆ ಇಲ್ಲಿ. ಬಂದೆ ಅಮ್ಮ. ಇದೇನಪ್ಪಯ್ಯ ಕೆಮ್ತ ಕೂತಿದ್ಯಾ? ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಈ ಬೀಡಿ ಸೇದ್ರೋದ್ರಿಂದ ಏನ್ ಸಿಗ್ತದೆ? ಹೌದಲ್ವಾ, ಏನ್ ಸಿಗ್ತದೆ? ನಾನು ಹೇಳ್ತೀನಿ ಕೇಳು. ಸಿಕ್ಕೋದು ಒಂದೇ, ರೋಗ. ಬೀಡಿ ಸೇದಿ ಯಾಕೆ ರೋಗ ಬರ್ಸ್ಕೋಬೇಕು? ಬೀಡಿ ಸೇದೋದನ್ನ ಬಿಟ್ಬಿಡು ಅಪ್ಪಯ್ಯ. ಆಯ್ತವ, ಯೋಚನೆ ಮಾಡ್ತೀನಿ. ನಿಮ್ಮ ಅವ್ವ ಕರಿತಾವಳೆ, ಹೋಗು. ಏನಮ್ಮ ಟೈಮ್ ಎಷ್ಟೈತೆ? ನಿಮ್ ಹೋಟ್ಲಿಗೆ ಹೋಗೋ ಟೈಮ್ ಆಯ್ತು. ಅಯ್ಯೋ ಹೌದಾ, ಸರಿ ಸರಿ. ಹಂಗಾದ್ರೆ ನೀನ್ ಇವೆಲ್ಲ ತೊಳೆದ್ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗು. ಒಲೆ ತವ ಮುದ್ದೆ ಸಾರು ಮಡಿಗೋಲಿ ಉಣ್ಕೊ, ನಾನ್ ಬರ್ತೀನಿ. ಕಲ್ಪನಾ, ನಾನ್ ಬರ್ತೀನಿ ಕಣಮ್ಮ. ಆಯ್ತಮ್ಮ. ಕಲ್ಪನಾ, ನಾನು ಬರ್ಲಾ ಮಸ್ಕೂಲ್ ತನಕ ಜೊತೆಲಿ? ಅಯ್ಯೋ ಬೇಡ ಬಿಡಪ್ಪಯ್ಯ, ನಾನೇನ್ ಚಿಕ್ಕ ಹುಡ್ಗಿನಾ? ನಾನ್ ಬರ್ತೀನಿ. ಅಮ್ಮ ಹೇಳ್ತಲ್ಲ, ಲೇಟ್ ಮಾಡ್ಬೇಡ, ತಿನ್ಕೋಬಿಡು. ಆಯ್ತು ಬಿಡವ, ನೀನ್ ಸ್ಕೂಲ್ ಸೇರೋದ್ರೊಳಗೆ ನಾನು ಮುದ್ದೆ ಸೇರ್ಸ್ಕೊಂಡ್ಬಿಡ್ತೀನಿ, ಸರಿನಾ? ನೀನ್ ಹೋಗ್ಬಾ. ಸರಿ ಅಪ್ಪಯ್ಯ. ಹುಷಾರವ. ಮೇರಿ ಆಂಟಿ, ಮೇರಿ ಆಂಟಿ, ನಾನ್ ಕಲ್ಪನಾ ಬಂದಿದ್ದೀನಿ. ಎಲ್ಲಿದ್ದೀರಾ? ಹೇ ಕಲ್ಪನಾ, ಬಾ. ನಾನು ಇಲ್ಲೇ ಇದ್ದೀನಿ ನೋಡು. ನೀನ್ ಬರೋ ಟೈಮ್ ಮುಂಚೆನೆ ಗೊತ್ತಿತ್ತಲ್ವಾ, ಅದಕ್ಕೆ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತಗೋ, ಜ್ಯೂಸ್ ಕೊಡು. ಜ್ಯೂಸ್ ಆಮೇಲೆ ತಗೊಳ್ಳಿ ಈ ಹೂವು. ವಾವ್, ಕೆಂಡ ಸಂಪಿಗೆ ಸ್ಮೆಲ್ ಸೂಪರ್ ಆಗಿದೆ. ಬಾ. ತಗೋ, ಇವಾಗ್ಲಾದ್ರೂ ಜ್ಯೂಸ್ ಕುಡಿ. ಏನ್ ಗೊತ್ತಾ ಆಂಟಿ, ನಮ್ ಮನೇಲಿ ಯಾವಾಗ್ಲೂ ಮೇರಿ ಆಂಟಿ ಹಾಗ್ ಮಾಡ್ತಾ ಇರ್ತಾರೆ, ಈಗ ಹೇಳ್ತಾ ಇರ್ತಾರೆ ಅಂತ ಹೇಳ್ತಿರ್ತೀನಾ? ಅವರು ನಮ್ಮನೇಲಿ ಹೇಗೆ ಹುಡ್ದೆ, ಮೇರಿ ಆಂಟಿ ಮನೇಲೆ ಅವ್ರ ಮಗ್ಳಾಗೆ ಹುಡ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರೆ ಏನು, ನೀನು ನನ್ ಮಗ್ಳೆ. ಸರಿ, ಹೂ ಮಾರಿದೆಲ್ಲ ಆಯ್ತಾ? ಹೂ ಆಂಟಿ, ಏನ್ ತಪ್ಸಿದ್ರು ಅದನ್ನ ಮಾತ್ರ ತಪ್ಸಲ್ಲ. ಬೆಳ್ಗೆನೆ ಎದ್ದು ಹೂ ಎಲ್ಲ ಮಾರಿ, ಮನೇಲಿ ಸ್ವಲ್ಪ ಏನೋ ಕೆಲ್ಸ ಇತ್ತು, ಕೆಲ್ಸ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಸ್ಕೂಲಿಗೆ ಹೊರಡೋದೆ. ಒಂದ್ ನಿಮಿಷ ಇರು. ತಗೋ. ಸರಿ ಆಂಟಿ, ನಾನ್ ಬರ್ತೀನಿ. ಬಾಯ್. ನಾಳೆ ನೀನ್ ಬಾ, ನೀನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಎಲ್ಲಿಗೆ ಅಂತ ಹೇಳಿದ್ರೆ ನಿನ್ ಕುತೂಹಲನೇ ಇರಲ್ಲ. ನೀನ್ ನಾಳೆ ಬಾ, ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅಲ್ವಾ. ಸರಿ ಆಂಟಿ, ನಾಳೆ ಎಷ್ಟು ಬೇಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ. ನಾನ್ ಬರ್ತೀನಿ. Such a cute girl, just like flower. ಕಲ್ಪನಾ ಒಬ್ಬ ಬುಡಕಟ್ಟು ಜನಾಂಗದ ಹೆಣ್ಮಗಳು. ಶಾಲೆಯಲ್ಲಿ ಓದ್ತಿರ್ತಾಳೆ. ಅವಳ ದಿನನಿತ್ಯದ ಕಾಯಕ ಹೂ ಮಾರೋದು. ಅಷ್ಟೇ ಅಲ್ಲ, ಅವಳು ತನ್ನ ತಂದೆ ತಾಯಿಗೆ ಎಷ್ಟು ಸಹಾಯ ಮಾಡ್ತಿರ್ತಾಳೆ ಅಂತ ನೀವೇ ನೋಡಿದ್ರಿ ಅಲ್ಲ. ತಾಯಿ ಗಿರಿಜಾ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿರ್ತಾಳೆ. ತಂದೆ ಮಂಜಯ್ಯ ಕೂಲಿ ಮಾಡೋನು. ಆದ್ರೆ ಕಾಯಿಲೆ ಮನುಷ್ಯ. ಮನೆಯಲ್ಲಿ 3 ಜನ ದುಡಿತಾ ಇದ್ದಾರೆ. ಆದ್ರೆ ಅದು ಸಾಕಾಗ್ತಿಲ್ಲ. ದಾರಿದ್ರ್ಯ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ರು. ಇಷ್ಟೆಲ್ಲ ಕಷ್ಟಗಳಿದ್ರೂ ಕೂಡ ಕಲ್ಪನಾಗೆ ತಾನು ಚೆನ್ನಾಗಿ ಓದಬೇಕು ಅನ್ನೋ ಆಸೆ, ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ.
ಅದಕ್ಕೋಸ್ಕರ ದೂರದಲ್ಲಿರೋ ತನ್ನ ಶಾಲೆಗೆ ನಡ್ಕೊಂಡು ಹೋಗ್ತಾಳೆ ಕಲ್ಪನೆ. ಅದ್ರಲ್ಲೂ ಕಾಡು ಮಧ್ಯದಲ್ಲಿ ಇರುವಂತ ದಾರಿಯಲ್ಲಿ ತನ್ನ ಗುರಿ ಮುಂದೆ ಇರುವಾಗ ಯಾವುದಕ್ಕೂ ಅಂಜದೆ ಅಳುಕದೆ ಹೆಜ್ಜೆನ ಮುಂದೆ ಇಡುವಂತ ಮನೋಸ್ಥೈರ್ಯ ಇರೋಳು ಈ ಕಲ್ಪನೆ. ಅಂತಮ್ಮ ನೋಡ ಕಾಡು ಮಲ್ಲಿಗೆ ಬರ್ತಾವಳೆ. ಇವ್ ನೋಡ್ಲಾ ಅವಳು ಬರೋ ತನಕ ಕಾಯ್ಕೊಂಡಿದ್ದು ಅವಳ ಹಿಂದೆ ಜೊಲ್ ಸುರಿಸ್ಕೊಂಡ್ ಬರ್ತಾವನ್. ಇವಳು ಹೆಂಗಾರ ಮಾಡಿ ಒಟ್ಟಿಗೆ ಹಾಕ. ಅಣ್ತಮ್ಮ, ನಿನ್ ಪ್ರಯತ್ನ ನೀನ್ ಮಾಡು, ನನ್ ಪ್ರಯತ್ನ ನಾನ್ ಮಾಡ್ತೀನಿ. ಕಾಡ್ದೇವಿ ಯಾರು ಹೊರ ಕೊಡ್ತಾಳ ನೋಡುಮ. ಯಾಕೆ ಕಲ್ಪನಾ ನಡ್ಕೊಂಡ್ ಬರ್ತಾ ಇದೀಯಾ? ಅಡಿಯತ್ತು ಸ್ಕೂಲ್ ಗಂಟ ಬಿಟ್ಟು ಬರ್ತೀನಿ. ಯಾವ್ದೋ 2 ಚಕ್ರದ ಗಾಡಿಲಿ ಯಾಕೆ ಹೋಗ್ತೀಯಾ? ನೀನ್ ಹೂವನ್ನು ಹೊಲ್ದಲ್ಲಿ ನಿಂತಿರೋ ಟ್ರಾಕ್ಟರ್ ತಗೊಂಡ್ಬಿಡ್ತೇನೆ. ಹಂಗೆ ಸ್ಕೂಲ್ ಕಡೆ ಒಂದ್ ರೌಂಡ್ ಸುತ್ತಾಡ್ಕೊ ಬಂದ್ಬಿಡುವ. ಇವಕ್ಕೆಲ್ಲ ಪೆಟ್ರೋಲು ಡೀಸೆಲ್ ಬೇಕು. ಸುಮ್ನೆ ರಿಸ್ಕು. ಹೆಗಲ್ ಮೇಲೆ ಕುತ್ಕೋ, ಆಂಜನೇಯ ಒತ್ಕೊಂಡೋಗಿ ಸ್ಕೂಲ್ ತಗ ಬಿಟ್ಟು ಬಂದ್ಬಿಡ್ತೀನಿ. ಈಗ ಹಿಂಗೆ ಮಾಡ್ತಿದ್ರೆ ನಮ್ಮ ಅಮ್ಮ ಹತ್ರ ಹೇಳ್ಬೇಕಾಗುತ್ತೆ ಅಷ್ಟೇ. ಕಲ್ಪನಾ, ಕಲ್ಪನಾ, ಒಂದ್ ನಿಮಿಷ ನಿಂತ್ಕೋ. ಏನು ನಿಂಗೇನೋ ಕೊಡ್ಬೇಕು ಅಂತ ಸ್ಕೂಲಿಂದ ನಿಂದೇನೆ ಓಡ್ ಬರ್ತಾ ಇದೀನಿ. ಏನ್ ಕೊಡ್ಬೇಕು? ತಗೋ ಲೆಟರ್. ಏನಿದೆ ಅದ್ರಲ್ಲಿ? ಅದು ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಂಗೆ ನೀನಂದ್ರೆ ಎಷ್ಟು ಇಷ್ಟ ಅಂತ ಇದ್ರಲ್ಲಿ ಬರ್ದಿದ್ದೀನಿ. ತಗೋ ಇದು ನೋಡು. ಏಯ್, ಒಬ್ಬು ಕಣೆ ನಿಂಗೆ. ಅದ್ರಲ್ಲಿ ಏನಿದೆ ಅಂತ ನೋಡ್ಲಿವಲ್ಲ, ರಕ್ತದಲ್ಲಿ ಬರ್ತಿದ್ದೆ ಅದನ್ನ. ನೀನ್ ಯಾವ್ದ್ರಲ್ಲಾದ್ರೂ ಬರೀ, ನನಗೆ ಹೇಳಿದ್ನ ನಿನ್ಗೆ ಬರ್ಕೊಡು ಅಂತ. ನೋಡು ನಿಶಾಂತ್, ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ. ನಾನು ಸ್ಕೂಲ್ಗೆ ಓದೋದಕ್ ಬರೋದು, ಮತ್ತೆ ತಿರ್ಗಾ ಈ ತರ ಎಲ್ಲ ಮಾಡ್ಬೇಡ. ಕಲ್ಪನಾ, ಹೇಳೋದನ್ನ ಕೇಳು. ಒಂದ್ಸಾರಿ ನನ್ನ ನೋಡೋದಕ್ಕೆ ಆಗ್ಲಿ, ನನ್ ಜೊತೆ ಮಾತಾಡೋದಕ್ಕೆ ಆಗ್ಲಿ ಬಂದ್ರೆ ಸರಿ ಇರಲ್ಲ. ಎಲ್ಗೋಗ್ತೀಯ ಹೋಗು. ನಿನ್ ದಿನ ಇದೇ ದಿವಸನೇ ಬರ್ಬೇಕು. ಅಮ್ಮ ಒಳಗಡೆ ಇದ್ದಾರಾ? ಅಮ್ಮ ಇಲ್ಲ ಕೆಲ್ಸದ ಅಂತ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ಕೂತ್ಕೋ ಬಾ. ಸ್ಕೂಲಿಂದ ಇವಾಗ್ಲೇ ಬಂದ? ತಿನ್ನಕ್ಕೆ ಏನ್ ಕೊಡ್ಲಿ? ನನ್ಗೇನು ಬೇಡ. ಹಂಗಂದ್ರೆ ಹೆಂಗೆ? ಸ್ವಲ್ಪ ಏನಾರು ತಿನ್ನು. ನನಗೊಂಥರ ಬೇಜಾರಾಗುತ್ತೆ. ನನ್ಗೇನು ಬೇಡ. ಯಾಕೆ ಗುಲಾಬಿ ಇವತ್ತು ಸ್ಕೂಲಿಗೆ ಬಂದಿಲ್ಲ? ಅದು ಹೊಟ್ಟೆ ನೋವಿತ್ತು ಕಣೆ, ಅದಕ್ ಬರಕ್ಕಾಗಿಲ್ಲ. ಟೀಚರ್ ಏನಾದ್ರು ಬೈದ್ರಾ? ಇಲ್ಲ, ಗುಲಾಬಿಯಲ್ಲಿ ಅಂದ್ರು ಈ ಗಣಿತನ ಸರಿಯಾಗಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಯ್ಯೋ, ನೀನ್ ನೋಡ್ಸ್ಕೊಡು, ನಾನ್ ಕಾಪಿ ಮಾಡ್ಕೋತೀನಿ. ಆಯ್ತು, ಕೊಡ್ತೀನಿ ಬಿಡು. ಆ ನಿಶಾಂತ್ ಏನ್ ಮಾಡ್ದ ಗೊತ್ತಾ, ಇವತ್ತು ಓಡ್ ಬಂದು ಲೆಟರ್ ಕೊಟ್ಟ. ಅದ್ರಲ್ಲಿ ಏನಿದೆ ಅಂತ ನೋಡ್ದೆ, ಹರ್ದಾಗ್ಬಿಟ್ಟೆ. ಹೌದೇನೆ? ಅದನ್ನ ರಕ್ತದಲ್ಲಿ ಬೇರೆ ಬರ್ದಿದ್ದೀನಿ ಅಂತ ಹೇಳ್ತಿದ್ದ. ಅವನು ನಿನ್ನ ತುಂಬಾ ಇಷ್ಟ ಪಡ್ತಾನೆ. ನೀನ್ ಯಾಕೆ ಹೀಗ್ ಮಾಡ್ದೆ? ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ನಾನು ಚೆನ್ನಾಗಿ ಓದ್ಬೇಕು, ಮತ್ತೆ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಬೇಕು. ಮೊದ್ಲು ನಮ್ಮ ಅಪ್ಪನ ಕೈಲಿ ವಾಸಿ ಆಗ್ಬೇಕು. ಅದಕ್ಕೆ ತಾನೇ ನನ್ ದಿನ ಹೂ ಮಾರಕ್ ಹೋಗೋದು. ಇಷ್ಟೆಲ್ಲ ಇರ್ಬೇಕಾದ್ರೆ ನನ್ ಗಮನ ಬೇರೆ ಕಡೆ ಹೋಗೋದು ಸರಿ ಇರಲ್ಲ ಅಲ್ವಾ? ನನ್ಗೆ ನನ್ ಮನೆನೇ ಮುಖ್ಯ.
ಅಮ್ಮ, ನಾನು ಮೇರಿ ಆಂಟಿ ಮನೆ ಕಡೆ ಹೋಗ್ತಿದ್ದೀನಿ. ಇವತ್ತು ಅವರು ನನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದೇನು ಮೇರಿ ಆಂಟಿ ಅಂದ್ರೆ ನಿನಗೆ ಅಷ್ಟಿಷ್ಟನ? ಅವರು ಅಂದ್ರೆ ಕುಣ್ದಾಡ್ತೀಯಲ್ಲ. ಅವ್ರು ತುಂಬಾ ಒಳ್ಳೆಯವರು, ಅದಕ್ಕೆ ನನ್ಗಿಷ್ಟ. ನೋಡು, ಅವರೇನೋ ನಿನ್ನ ಪ್ರೀತಿಯಿಂದ ಕಾಣ್ತಾರೆ ಅಂದ್ರೆ ನೀನು ಅದನ್ನೇ ಸಲಿಗೆ ತಗೋಬೇಡ. ನಮ್ಮಂತವ್ರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ನೀನ್ ಸುಮ್ನಿರಮ್ಮ, ಅವರು ಹಂಗೆಲ್ಲ ಇಲ್ಲ. ನನ್ನ ಕರೆದು ತಿನ್ನೋಕೆ ಕುಡಿಯೋಕೆ ಕೊಡ್ತಾರೆ. ಸರಿ, ಈಗ ಹೋಗು, ಮುಗಿಸ್ಕೊಂಡು ಹೋಟ್ಲು ತವನೇ ಬಂದ್ಬಿಡು. ಹೋಟ್ಲ್ ಹತ್ರನಾ? ನಾನ್ ಬರಲ್ಲ. ಆ ಯಪ್ಪ ನಿಮ್ ಓನರು ಒಂಥರ ವಿಚಿತ್ರವಾಗಿ ನೋಡ್ತಾನೆ. ಸರಿ ಇಲ್ಲ ಕಣಮ್ಮ ಅವನು. ಹೌದಾ? ಅವಯ್ಯ ಹಂಗಲ್ವಲ್ಲ, ನೋಡಕ್ಕೆ ಹೊರಟಾಗ ಕಾಣ್ತಾನ ಅಷ್ಟೇ. ಸರಿ, ನೀನ್ ಬರ್ಬೇಡ, ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು. ಈಗ ಹೋಗು. ಕಲರ್ ಡ್ರೆಸ್ ಅಲ್ಲಿ ಬರ್ತಾಳೆ ಇವತ್ತು. ನೀಲಿ ಪಾಮಲ್ಲೂ ಚೆನ್ನಾಗ್ ಕಾಣಿಸ್ತಾಳೆ, ಕಲರ್ ಡ್ರೆಸ್ ಅಲ್ಲೂ ಚೆನ್ನಾಗ್ ಕಾಣಿಸ್ತಾಳೆ. ಒಟ್ನಲ್ಲಿ ಸೂಪರ್ ಆಗವಳೆ ಕಲ. ಮಾತಾಡ್ಬೇಕಂತ ದಿನ ಕಾಯ್ತಾನೆ ಇರ್ತೀವಿ. ನೀನೇನು ನಮ್ಮನ್ನ ನೋಡಿದ್ರು ನೋಡದೆ ಇರೋ ತರ ಹೋಯ್ತೀಯಾ? ಬೇಜಾರಾಗಲ್ವಾ ನಮ್ಗೆ? ಒತ್ತಿ ನಿಂತ್ಕೊಂಡು ಕಷ್ಟ ಸುಖ ವಿಚಾರಿಸತ್ತಾನೆ. ನೋಡು, ನೀನ್ ನಡ್ಕೊಂಡು ಹೋಗ್ಬಾರ್ದು ಅಂತ ಗಾಡಿನೇ ತಂದು ನಿಲ್ಸಿದೀನಿ. ಬಾ, ಇಬ್ರು ಬೈಕಲ್ಲಿ ಹೋಗುಮ. ನಾನು ನಿನ್ಗೋಸ್ಕರ ಗಾಡಿ ತಂದಿದ್ದೀನಿ. ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗುಮ. ಈ ಹುಡ್ಗಿ ವಯಸ್ಸೇನು, ನಿಮ್ಮ ವಯಸ್ಸೇನು? ನಾಚಿಕೆ ಆಗಲ್ವಾ ನಿಮ್ಗೆ? ಇವಳನ್ ರೇಗಿಸ್ತಿದ್ದೀರಲ್ಲ. ನೋಡು, ಇನ್ನೊಂದ್ಸಲ ಇವ್ರೇನಾದ್ರೂ ಈ ರೀತಿ ಮಾಡಿದ್ರೆ ನನ್ಗೆ ಹೇಳು ಕಲ್ಪನಾ. ಇವ್ರನ್ನ ವಿಚಾರಿಸ್ಬೇಕಾದವ್ರ ಕೈಯಲ್ಲೇ ವಿಚಾರಿಸ್ತೀನಿ. ಸರಿ, ಬಾ.